ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರಗಳು. ಅಧ್ಯಾಯ 3 ಪ್ರಾಚೀನ ಭಾರತದ ನಾಗರಿಕತೆಗಳು. ಸಿಂಧೂ ಸರಸ್ವತಿ ನಾಗರಿಕತೆ ಮತ್ತು ವೇದಗಳ ಕಾಲದ ನಾಗರಿಕತೆ ಅಂತ ಹೇಳ್ತಾ, ಈ ಒಂದು ಪಾಠದಲ್ಲಿ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾಗಿರುವಂಥ ಪಾಯಿಂಟ್ಸ್ ಆಗಿರ್ಬೋದು, ಹಾಗೆ ಪ್ರಶ್ನೋತ್ತರಗಳನ್ನು ಒಳಗೊಂಡಿರೋ ವಿಡಿಯೋನ ನೋಡೋಣ ಬನ್ನಿ. ಮೊದಲನೇದಾಗಿ, ಹರಪ್ಪ ನಾಗರಿಕರ ಆಧಾರವಾಗಿದ್ದ ನದಿಗಳ್ಯಾವು ಅಂದರೆ ಸಿಂಧೂ ಮತ್ತು ಸರಸ್ವತಿ. ಹರಪ್ಪ ನಾಗರಿಕತೆಯ ಕಾಲದ ಸಾರ್ವಜನಿಕ ಸ್ನಾನಗೃಹ ಕಂಡು ಬರುವ ನಗರ ಯಾವುದಂದ್ರೆ ಮೊಹೆಂಜೋದಾರೋ ಅಂತ ಹೇಳಿ. ಇನ್ನು ವೇದ ಎಂದರೇನು? ವೇದ ಎಂದರೆ ಜ್ಞಾನ ಎಂದರ್ಥ. ಹರಪ್ಪ ನಾಗರಿಕತೆಯ ಪ್ರಮುಖ ನಗರಗಳ್ಯಾವು ಅಂದರೆ ಹರಪ್ಪ, ಮೊಹೆಂಜೋದಾರೋ, ಲೋಥಾಲ್, ಕಾಲಂಬಂಗನ್. ಇನ್ನು ಒಟ್ಟು ವೇದಗಳೆಷ್ಟು ಅಂತಂದ್ರೆ, ಒಟ್ಟು ವೇದಗಳು 4: ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ. ಪೂರ್ವವೇದ ಕಾಲದ ವೃತ್ತಿಗಳ್ಯಾವು ಅಂದ್ರೆ ಪಶು ಸಂಗೋಪನೆ ಮತ್ತು ಕೃಷಿ. ಪೂರ್ವವೇದ ಕಾಲದ ಸಂಸ್ಥೆಗಳು ಯಾವಂದ್ರೆ ಸಭಾ, ಸಮಿತಿ, ವಿಧಾತ. ಮೊದಲ ವೇದ ಯಾವುದಂದ್ರೆ ಋಗ್ವೇದ. ಇಲ್ಲಿ ಎರಡನೇದು ಹರಪ್ಪ ನಾಗರಿಕತೆ ಕಾಲದ ಸ್ನಾನಗೃಹ ಕಂಡುಬರುವ ನಗರ ಅಂದರೆ ಮೊಹೆಂಜೋದಾರೋ ಅಂತ ಅರ್ಥ ಆಗುತ್ತದೆ. ಮೊಹೆಂಜೋದಾರೋ. ಅಧ್ಯಾಯ 3 ಪ್ರಾಚೀನ ನಾಗರಿಕತೆಯ ಭಾರತದ ನಾಗರಿಕತೆಗಳು. ಸಿಂಧೂ ಸರಸ್ವತಿ ನಾಗರಿಕತೆ ಮತ್ತು ವೇದಗಳಂಥ ನಾಗರಿಕತೆಯ ಒಂದು ಪಾಠದ ಪ್ರಶ್ನೋತ್ತರಗಳ ವಿಡಿಯೋ ನೋಡೋಣ ಬನ್ನಿ. ಮೊದಲನೇದಾಗಿ ಬಿಟ್ಟಸ್ಥಳ ನೋಡೋಣ. ಬಿಟ್ಟಸ್ಥಳ ಈ ಕೆಳಕಂಡ ವಾಕ್ಯಗಳಿಗೆ ಸೂಕ್ತ ಪದಗಳಿಂದ ಪೂರ್ಣಗೊಳಿಸಿ. ಎಂದರೆ, ಸಿಂಧೂ ಸರಸ್ವತಿ ನಾಗರಿಕತೆಯ ಮುದ್ರೆಗಳ ಮೇಲೆ ಕಂಡುಬಂದಿರುವ ಲಿಪಿಯನ್ನು ವಿದ್ವಾಂಸರು ಮೊಹೆಂಜೋದಾರೋ ಎಂದು ಕರೆದಿದ್ದಾರೆ. ಸಿಂಧೂ ಸರಸ್ವತಿ ನಾಗರಿಕತೆಯ ಸಮುದ್ರ ವಾಣಿಜ್ಯದ ಪ್ರಮುಖ ಕೇಂದ್ರ ಲೋಥಾಲ್ ಆಗಿತ್ತು. ಮಳೆ ನೀರನ್ನು ಯುಕ್ತವಾಗಿ ಸಂಗ್ರಹಿಸುವ ವ್ಯವಸ್ಥೆಯನ್ನು ತೋಲಾವೀರ ಎಂದು ಕರೆಯಲಾಗುತ್ತದೆ. ಇನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಸಿಂಧೂ ಸರಸ್ವತಿ ನಾಗರಿಕತೆಯ ಸ್ಥಾನದ ಕೊಳಗಳು ಹೇಗೆ ರಚನೆಯಾಗಿದ್ದವು? ಸಿಂಧೂ ಸರಸ್ವತಿ ನಾಗರಿಕತೆಯ ಸ್ಥಾನದ ಕೊಳಗಳನ್ನು ಇಟ್ಟಿಗೆಗಳಿಂದ ಕಟ್ಟಲಾಗಿದೆ. ಕೊಳದಿಂದ ನೀರಿನ ಸೋರಿಕೆ ಆಗದಂತೆ ಎಚ್ಚರ ವಹಿಸಿದ್ದಾರೆ. ಕೊಳದ ಎರಡೂ ಕಡೆಗೆ ಇಳಿಯಲು ಮೆಟ್ಟಿಲುಗಳಿವೆ. ಕೊಳದ ಸುತ್ತಲೂ ಕೊಠಡಿಗಳಿವೆ. ನೀರಿನ ಪೂರೈಕೆಯು ಬಾವಿಯಿಂದ ಆಗುತ್ತಿತ್ತು. ಇನ್ನು ಸಿಂಧೂ ಸರಸ್ವತಿ ನಾಗರಿಕತೆಯ ನಗರ ನಿರ್ಮಾಣ ಹೇಗಿತ್ತು ವಿವರಿಸಿ. ಎಂದರೆ, ಜನರು 1 ಅಥವಾ 2 ಅಂತಸ್ತಿನ ಮನೆಯನ್ನು ಹೊಂದಿದ್ರು ಅಂತ ಹೇಳ್ಬೋದು. ಸಿಂಧೂ ಸರಸ್ವತಿ ನಗರ ನಿರ್ಮಾಣ ಹೇಗಿತ್ತಂದ್ರೆ, ಜನರು 1 ಅಥವಾ 2 ಅಂತಸ್ತಿನ ಮನೆಯನ್ನು ಹೊಂದಿದ್ರು ಅಂತ ಹೇಳ್ಬೋದು. ಇಲ್ಲಿ ಬಿಟ್ಟ ಸ್ಥಳ ನೋಡಿದ್ವಿ, ಹಾಗೆ ಸಂಕ್ಷಿಪ್ತ ವಿವರಿಸಿ ಒಳಗೆ 1ನೇ ಪ್ರಶ್ನೆ ನೋಡಿದ್ವಿ. ಇನ್ನು 2ನೇ ಪ್ರಶ್ನೆಗೆ ಒಂದು ಪಾಯಿಂಟ್ಸ್ ಬರ್ತೀವಿ. ಇನ್ನು ಮತ್ತೊಂದು ಪಾಯಿಂಟ್ಸನ್ನು ನೋಡೋಣ ಬನ್ನಿ. ಸಿಂಧೂ ಸರಸ್ವತಿ ನಾಗರಿಕತೆ ನಗರಗಳಲ್ಲಿ ಕ್ರಮಬದ್ಧವಾಗಿ ನಿರ್ಮಿಸಿದ ಮನೆಗಳನ್ನು, ರಸ್ತೆಗಳನ್ನು ಹಾಗೂ ಚರಂಡಿಗಳನ್ನು ಕಾಣಬಹುದು. ಆಮೇಲೆ ಮನೆಗಳನ್ನು ಸುಟ್ಟ ಇಟ್ಟಿಗೆಗಳಿಂದ ಕಟ್ಟಲ್ಪಟ್ಟಿತ್ತು. ಇನ್ನು ಪ್ರತಿಯೊಂದು ಮನೆಯಲ್ಲಿ ಸ್ನಾನದ ಕೊಠಡಿಗಳಿದ್ದವು. ಇನ್ನು ನೆಕ್ಸ್ಟ್ ಒಂದು, ಸಿಂಧೂ ಸರಸ್ವತಿ ನಾಗರಿಕತೆಯ ಸಾಂಸ್ಕೃತಿಕ ವಿವರಗಳನ್ನು ತಿಳಿಯುವ ದೊರೆತಿರುವ ಕುರುಹುಗಳನ್ನು ಪಟ್ಟಿ ಮಾಡಿ. ಇನ್ನು ಮಡಿಕೆಗಳು, ಬಳೆಗಳು, ಹರಳುಗಳು, ಮಣಿಗಳು, ಸ್ತ್ರೀಯನ ಮೂರ್ತಿಗಳು ಸಿಂಧೂ ಸರಸ್ವತಿ ನಾಗರಿಕತೆ ಸಾಂಸ್ಕೃತಿಕ ಇವುಗಳು ಅಂತ ಹೇಳ್ಬೋದು. ಇನ್ನು 7ನೇದು, ಸಿಂಧೂ ಸರಸ್ವತಿ ನಾಗರಿಕತೆ ಕಾಲದ ಆರ್ಥಿಕ ವ್ಯವಸ್ಥೆಯನ್ನು ವಿವರಿಸಿ. ಬೇಟೆ ಮತ್ತು ಮೀನುಗಾರಿಕೆಯು ವ್ಯಾಪಕವಾಗಿದ್ದವು. ಬಗೆ ಬಗೆಯ ಉಡುಪುಗಳನ್ನು ತಯಾರಿಸಲಾಗುತ್ತಿತ್ತು. ಇವರು ಡುಬ್ಬದ ಗೂಳಿ, ದನ, ಎಮ್ಮೆ, ಕುರಿ, ಮೇಕೆ ಹಾಗೂ ಕೋಳಿಗಳ ಸಂಗೋಪನೆಯಲ್ಲಿ ತೊಡಗಿದ್ದರು. ನಗರಗಳು ಗ್ರಾಮೀಣ ಪ್ರದೇಶಗಳ ಹಾಗೂ ಹೊರ ದೇಶಗಳ ಜೊತೆಯಲ್ಲಿ ವ್ಯಾಪಾರ ಮಾಡುತ್ತಿದ್ದರು. ಸಿಂಧೂ ಸರಸ್ವತಿ ನಾಗರಿಕತೆ ಕಾಲದ ಆರ್ಥಿಕ ವ್ಯವಸ್ಥೆಯು ಕೂಡ ಹೀಗಿತ್ತು ಅಂತ ಹೇಳಲಾಗ್ತದೆ. ಪ್ರಶ್ನೆ, ಪೂರ್ವವೇದ ಕಾಲ ಹಾಗೂ ಉತ್ತರ ವೇದ ಕಾಲ ಸಾಮಾಜಿಕ, ರಾಜಕೀಯ, ಧಾರ್ಮಿಕ ಹಾಗೂ ಆರ್ಥಿಕ ವ್ಯವಸ್ಥೆಯನ್ನು ವಿಶ್ಲೇಷಿಸಿ. ಎಂದರೆ, ಪೂರ್ವವೇದ ಕಾಲ ಸಮಾಜದಲ್ಲಿ ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು ಮತ್ತು ಶೂದ್ರರು ಎಂಬ 4 ವರ್ಣಗಳು ಅಸ್ತಿತ್ವದಲ್ಲಿದ್ದವು. ಸಮಾಜದಲ್ಲಿ ಮಹಿಳೆಯರಿಗೆ ಸಮಾನ ಸ್ಥಾನಮಾನ ಇತ್ತು. ವಿಧವಾ ವಿವಾಹ ಜಾರಿಯಲ್ಲಿತ್ತು. ರಾಜನನ್ನು ರಾಜನ ಎಂದು ಕರೆಯುತ್ತಿದ್ದರು.
ಪೂರ್ವವೇದದ ಕಾಲದಲ್ಲಿ ಜನರು ಮೂಲಭೂತವಾಗಿ ಪಶುಸಂಗೋಪನೆ ಮತ್ತು ಕೃಷಿಯಲ್ಲಿ ತೊಡಗಿದ್ದರು. ಇನ್ನು ಉತ್ತರ ವೇದ ಕಾಲದಲ್ಲಿ ಹುಟ್ಟಿನಿಂದ ವ್ಯಕ್ತಿಯ ಜಾತಿ ನಿರ್ಧರಿತವಾಗುತ್ತಿತ್ತು. ಜಾತಿ ವ್ಯವಸ್ಥೆ ಜಟಿಲಗೊಂಡಿತ್ತು. ಮಹಿಳೆಯರಿಗೆ ಸಮಾಜದಲ್ಲಿ ಸ್ಥಾನಮಾನವಿರಲಿಲ್ಲ ಅಥವಾ ವಿವಾಹ ಪದ್ಧತಿಯನ್ನು ನಿಷೇಧಿಸಲಾಯಿತು. ವರದಕ್ಷಿಣೆ ಪದ್ಧತಿ, ಬಾಲ್ಯ ವಿವಾಹ ಇವೆಲ್ಲವೂ ಅಸ್ತಿತ್ವಕ್ಕೆ ಬಂದವು. ನಿಮಗೂ ಕೂಡ ಇವತ್ತಿನ ಈ ಒಂದು ಪಾಠದ ಪ್ರಶ್ನೋತ್ತರಗಳ ವಿಡಿಯೋ ಒಳಗೊಂಡಿರುವಂಥ ವಿಡಿಯೋನ ನೀವು ಕೂಡ ಇಷ್ಟಪಡೋದಾದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಹೊಸ ವಿಡಿಯೋಗಳಿಗೋಸ್ಕರ ಕಮೆಂಟ್ ಮೂಲಕ ತಿಳಿಸಿ. ಪ್ಲೀಸ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು, ಧನ್ಯವಾದಗಳು.